ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕೆ ಸ್ಟೆಪ್ಸ್ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಗಳು ತಮ್ಮ ಜಂಟಿ ಆಶ್ರಯದಲ್ಲಿ ರಾಜ್ಯ ಮಟ್ಟದ ವಿಜ್ಞಾನ ಕ್ವಿಜ್ ಸ್ಪರ್ಧೆಯನ್ನು ಶಾಲಾ ವಿದ್ಯಾರ್ಥಿಗಳಿಗೆ ಆಯೋಜಿಸಿದೆ. ಭಾರತ ರತ್ನ ಸರ್ ಸಿ ವಿ ರಾಮನ್ ಅವರ ಹೆಸರಲ್ಲಿ ನಡೀತಾ ಇರತಕ್ಕಂಥ ಈ ಸ್ಪರ್ಧೆಯ ಆಯ್ಕೆಯ ಸುತ್ತುಗಳು, ಕ್ವಾರ್ಟರ್ ಫೈನಲ್ ಹಾಗೂ ಮೊದಲ ಸೆಮಿಫೈನಲ್ ಸ್ಪರ್ಧೆಗಳನ್ನು ತಾವು ನೋಡಿದ್ದೀರಾ. ಈಗ ಎರಡನೆಯ ಸೆಮಿಫೈನಲ್ ಸ್ಪರ್ಧೆಯನ್ನು ನಾವು ನಡೆಸಲಿದ್ದೇವೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕಿದ್ದೇನೆ. ಈಗ ನಾವು ಬಂದಿದ್ದೇವೆ ಕುತೂಹಲಕರ ಘಟ್ಟಕ್ಕೆ, ಪ್ರಯೋಗಗಳ ಘಟ್ಟಕ್ಕೆ. ಈ ಪ್ರಯೋಗಗಳನ್ನು ಮಾಡಿ ತೋರಿಸಲಿಕ್ಕೆ ಪ್ರೊಫೆಸರ್ ಕೇಶವ್ ಬುಲ್ಬುಲೆ ಹಾಗೂ ಶ್ರೀ GS ಹತ್ತಿಮತ್ತೂರವರು ಆಗಮಿಸ್ತಾ ಇದ್ದಾರೆ. ಪ್ರಯೋಗಗಳನ್ನು ಮನೆಯಲ್ಲಿ ಮಾಡೋದಾದರೆ ಹಿರಿಯರ ಉಸ್ತುವಾರಿ ತೀರಾ ಅಗತ್ಯ. ಅದರಲ್ಲೂ ಬೆಂಕಿಯನ್ನ, ವಿದ್ಯುತ್ತನ್ನು ಬಳಸುವಾಗ ಬಹಳ ಎಚ್ಚರಿಕೆ ಇರಬೇಕು. ಈಗ ಮುಂದಿನ ಪ್ರಯೋಗವನ್ನು ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ GS ಹತ್ತಿಮತ್ತೂರವರು. ಪ್ರಯೋಗವನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಗೋಳವನ್ನು ತೆಗೆದುಕೊಂಡಿದ್ದೇನೆ. ಈ ಗೋಳದ ವ್ಯಾಸ, ಡಯಾಮೀಟರ್, ಅದು ಈ ಸಿಲಿಂಡರ್ನ ಎತ್ತರಕ್ಕೆ ಸಮನಾಗಿದೆ. ನಂತರ ಈ ಸಿಲಿಂಡರ್ನ ವ್ಯಾಸ ಈ ಗೋಳದ ವ್ಯಾಸಕ್ಕೆ ಸಮನಾಗಿದೆ. ಈಗ ನಾನು ಇದರಲ್ಲಿ ನೀರನ್ನು ಹಾಕ್ತಾ ಇದ್ದೇನೆ. ನೋಡಿದ್ರಿ, ನೀರನ್ನು ಹಾಕಿದ್ದನ್ನು ಗಮನಿಸಿದ್ರಿ. ಈಗ ಇದೇ ನೀರನ್ನು ವಾಪಸ್ ಈ ಸಿಲಿಂಡರ್ಗೆ ಹಾಕ್ತಾ ಇದ್ದೇನೆ. ಸಿಲಿಂಡರ್ ಏನಾಯ್ತು ಅಂದರೆ ತುಂಬಿತು. ಹಂಗಾರೆ ನಿಮಗೆ ಗೊತ್ತಾಯ್ತು ಸಿಲಿಂಡರಿನ ಘನಫಲ ಮತ್ತು ಈ ಗೋಳದ ಘನಫಲಗಳ ಅನುಪಾತ ಎಷ್ಟು ಅಂತ ಹೇಳ್ತೀರಾ? ರೇಷಿಯೋ ಹೇಳ್ತೀರಾ? ಇದನ್ನು ತೋರಿಸಿದ ಗಣಿತ ಸಾಧಕ ಯಾರು? 2:3 ಪ್ರಮಾಣದಲ್ಲಿ ಇರ್ತದೆ ಅನ್ನೋದನ್ನ, 2:3 ಇರ್ತದೆ ಅಂತ ಹೇಳಿರ್ತಕ್ಕಂಥದ್ದನ್ನ ಯಾವ ಗಣಿತಜ್ಞ ತೋರಿಸ್ಕೊಟ್ರು ಅಂತಕ್ಕಂಥದ್ದು ಪ್ರಶ್ನೆ. ಗಣಿತಜ್ಞನ ಹೆಸರು ಹೇಳಬೇಕು. ದಕ್ಷಿಣ ಕನ್ನಡ ಬಜರ್ ಒತ್ತಿದ್ದಾರೆ. ಉತ್ತರ ಆರ್ಕಿಮಿಡೀಸ್. ಮೈಸೂರು ಮಾಹಿತಿ ಇಲ್ಲ. ಉತ್ತರವನ್ನ ನೋಡೋಣ ಸರ್. ಉತ್ತರವನ್ನ ನೋಡೋಣ. ಆರ್ಕಿಮಿಡೀಸ್ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನ ದಕ್ಷಿಣ ಕನ್ನಡ ತಂಡ ನೀಡಿದೆ. ಗಣಿತ ಲೋಕ ಶ್ರೀಮತಿ ಹರಿಪ್ರಸಾದ್ ಸಂಪಾದಿಸಿರುವ ಪುಸ್ತಕವನ್ನ ದಕ್ಷಿಣ ಕನ್ನಡ ತಂಡಕ್ಕೆ ಕೊಟ್ಟಿದ್ದೇನೆ.